ಮೂತ್ರದಲ್ಲಿ ಕಲ್ಲು ಬರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದು ನಾವು ಹೆಚ್ಚಿಗೆ ನೀರು ಕುಡಿಯದೇ ಇರೋದ್ರಿಂದ, ವಿಪರೀತ ಹೀಟ್ ಆಗೋದ್ರಿಂದ ಮೂತ್ರದಲ್ಲಿ ಕಲ್ಲು ಉಂಟಾಗುತ್ತೆ. ಅದನ್ನು ನಾವು ಬಾಳೆದಿಂಡಿನ ರಸವನ್ನು ಕುಡಿಯೋದ್ರಿಂದ, ಬಾಳೆದಿಂಡಿನ ಪಲ್ಯವನ್ನು, ಅದು ಎಲ್ಲರಿಗೂ ಗೊತ್ತಿದೆ. ಸಾಮಾನ್ಯ ಜನರಿಗೆಲ್ಲರೂ ಕೂಡ ಮಾತಿನಲ್ಲಿ ಚಿಕಿತ್ಸೆಯಲ್ಲಿ ಎಲ್ಲ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದೇ. ಅದನ್ನು ಕೂಡ ಈ ಸೊಪ್ಪು, ಇದಕ್ಕೆ ಬಳೆ ಒಡಕ ಅಂತ ಕರೀತಾರೆ. ಬಳೆ ಒಡಕ ಅಂತ ಕರೀತಾರೆ. ಇದನ್ನು ಕೂಡ ಅಗದು ತಿನ್ನೋದ್ರಿಂದ, ಆಮೇಲೆ ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ, ಆಮೇಲೆ ಪಾಷಾಣ ಭೇದ ಅಂತ ಒಂದು ಗಿಡಮೂಲಿಕೆ ಬರುತ್ತೆ. ಪಾಷಾಣ ಅಂದರೆ ಕಲ್ಲು, ಭೇದ ಅಂದರೆ ಅದನ್ನು ಒಡೆದು ಚೂರು ಮಾಡ್ತಕ್ಕಂಥದ್ದು. ಅದನ್ನು ರಸವನ್ನು ಕುಡಿಯೋದ್ರಿಂದ, ಪುಡಿ ಇಟ್ಕೊಂಡಿದ್ದು ಅದನ್ನು ನಿಂಬೆ ರಸದಲ್ಲಿ ತಗೊಳ್ಳೋದ್ರಿಂದ ಅದು ಕೂಡ ವಾಸಿ ಆಗುತ್ತೆ. ಪಾಷಾಣ ಭೇದದಿಂದ ಮೂತ್ರದ ಕಲ್ಲನ್ನು ಹೊಡಿಬೋದು. ಈ ಅಲೋಪತಿ ವೈದ್ಯದಲ್ಲಿ ಅದನ್ನು ಆಪ್ರೇಷನ್ ಮಾಡೇ ತೆಗಿಬೇಕು ಅಂತ ಹೇಳ್ತಾರೆ. ಆದರೆ ಈ ಆಯುರ್ವೇದದಲ್ಲಿ, ನಾಟಿ ವೈದ್ಯದಲ್ಲಿ ಅದಕ್ಕೆಲ್ಲ ಶುದ್ಧವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಆಮೇಲೆ ಈ ತಲೆಯಲ್ಲಿ, ಮುಖದ ಮೇಲೆ ಬಟ್ಟು ರೌಂಡಾಗಿ ಕೂದಲು ಉದುರೋಗುತ್ತೆ, ತಲೆಯಲ್ಲೂ ಕೂಡ ಉದುರೋಗುತ್ತೆ. ಅದಕ್ಕೆ ಪತ್ಮಂಡೆ ಅಂತ ಕರೀತಾರೆ. ಒಂದು ಶುದ್ಧ ಆಯುರ್ವೇದ ಭಾಷೆಯಲ್ಲಿ ಇಂದ್ರಲುಪ್ತ ಅಂತ ಕರೀತಾರೆ. ಇಂದ್ರಲುಪ್ತ ಅಂದರೆ ಆ ಮೇಲ್ಗಡೆ ಚರ್ಮದ ಕೂದಲು ಉದುರೋಗಿರ್ತದೆ, ಆ ಲೇಯರ್ ಒಳಗಡೆ ಕ್ರಿಮಿಗಳಿರ್ತದೆ. ಆ ಕ್ರಿಮಿಗಳೆಲ್ಲ ತಿಂದು ಕೂದಲು ಬುಡ ಬೇರು ಸಡ್ಲಾಗ್ಬಿಟ್ಟು ಕೂದಲೆಲ್ಲ ಉದುರೋಗಿರ್ತದೆ. ಅದನ್ನು ಒಂದು ನಿಂಬೆ ಹುಳಿ ರಸದಲ್ಲಿ ಜಾಪಾಳದ ಬೀಜವನ್ನು ನಿಂಬೆ ರಸದಲ್ಲಿ ತೇಯ್ದುಬಿಟ್ಟು ಅದನ್ನು ಹಚ್ಚೋದ್ರಿಂದ, ಮೇಲಕ್ಕೆ ಹಚ್ಚೋದ್ರಿಂದ, ಒಂದು ವಾರ ಹಚ್ಚೋದ್ರಿಂದ ಅದು ಗಾಯ ಆಗುತ್ತೆ. ಗಾಯ ಆಗಿಬಿಟ್ಟು ಆಮೇಲೆ ಒಳಗಡೆ ಇರ್ತಕ್ಕಂಥ ಕ್ರಿಮಿಗಳು ಸತ್ತೋಗಿ ಹೊಸದಾಗಿ ಕೂದಲು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಇಂದ್ರಲುಪ್ತ ಅಥವಾ ಪತ್ಮಂಡೆಗೆ ಕೂಡ ಈ ಜಾಪಾಳದ ಬೀಜ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ವಿಷಮದಾರಿ ಸೊಪ್ಪು ಅಂತ ಬರ್ತದೆ. ವಿಷಮದಾರಿ ಸೊಪ್ಪು ಕೂಡ ಸುಟ್ಟು, ಆ ಸೊಪ್ಪನ್ನು ಒಣಗಿಸಿ ಸುಟ್ಟು ಬೂದಿ ಮಾಡಿ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಕೊಳ್ಳೋದ್ರಿಂದ ಕೆಲವು ಚರ್ಮದ ಸಮಸ್ಯೆಗಳು ವಾಸಿ ಆಗ್ತವೆ. ಅದನ್ನೆಲ್ಲ ಮಾಡ್ಬೋದು. ಆಮೇಲೆ ಇದಕ್ಕೆ ಶುಗರು ಎಲೆ ಅಂತಲೇ ಕರೀತಾರೆ. ಏನದು ಇನ್ಸುಲಿನ್ ಗಿಡ ಅಂತಲೇ ಕರೀತಾರೆ. ಇದನ್ನು ಕೂಡ ದಿವಸ ಒಂದು ಎಲೆ 2 ಎಲೆ ತಿಂತಾ ಬಂದರೆ ಅದನ್ನು ಕೂಡ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಹೊಸ ಪೀಳಿಗೆ ಜನಕ್ಕೆ ಈ ಕೆಲವು ಟಿಪ್ಸು ಅಂತ, ಆರೋಗ್ಯದ ಟಿಪ್ಸು ಅಂತ ಏನೂ ಇರಲ್ಲ. ನಮ್ಮ ಆಹಾರ ಶೈಲಿ, ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಹೋಟ್ಲಲ್ಲಿ ಊಟವನ್ನು ಮಾಡೋದು ಬಿಟ್ಟು ಮನೆ ಊಟವನ್ನೇ ಮಾಡ್ತಾಯಿದ್ರೆ ಆರೋಗ್ಯ ಚೆನ್ನಾಗೇ ಇರ್ತದೆ. ನಾವು ಸಹಜವಾಗಿ ಜೀವನ ಮಾಡ್ತಾಯಿದ್ದು, ಸರಳವಾದ ಆಹಾರ ತಿಂದ್ಕೊಂಡಿದ್ದು ಇದ್ದರೆ ಯಾವ ಕಾಯಿಲೆನೂ ಬರಲ್ಲ. ಇಲ್ಲದ ದುರಭ್ಯಾಸಗಳನ್ನು ಕಲ್ತ್ಕೊಂಡು, ಇಲ್ಲದ ಒಂದು ಹವ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಮಾಮೂಲಿ ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ. ಈಗ ನಾವು ಬಿಸಿನೀರು ಕುಡಿಬೇಕು. ಪ್ರತಿನಿತ್ಯ ಊಟ ಆದಮೇಲೆ ಒಂದು 1/4 ಗಂಟೆ ಬಿಟ್ಟು ಬಿಸಿನೀರು ಕುಡಿಬೇಕು. ರಾತ್ರಿ ಮಲಗುವಾಗ ಬಿಸಿನೀರು ಕುಡಿಬೇಕು. ಎದ್ದು ಕೂಡಲೇ ಒಂದು ಲೋಟ ಬಿಗಿಯಾಗಿ ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಶುದ್ಧವಾದ ಆಹಾರ, ಫ್ರೆಶ್ ಆಗಿರೋ ಆಹಾರ ತಿನ್ನೋದು, ತಂಗಳ ಆಹಾರ ಬಿಟ್ಟುಬಿಡೋದು, ಈ ಥರ ಮಾಡೋದ್ರಿಂದ ಆರೋಗ್ಯ ಸಹಜವಾಗಿ ಚೆನ್ನಾಗೇ ಇರ್ತದೆ. ಅದಕ್ಕೆ ಸಪ್ರೇಟ್ ಟಿಪ್ಸ್ ಅಂತ ಏನೂ ಇರೋದಿಲ್ಲ. ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು, ಆಹಾರ ಶೈಲಿ ಚೆನ್ನಾಗಿರಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಟಿಪ್ಸ್ ಏನು ಬೇಕಾಗೋದಿಲ್ಲ. ಈಗ ನನಗೆ 74 ವರ್ಷ, ನಿವೃತ್ತನಾಗಿಯೇ 20 ವರ್ಷ ಆಯಿತು. ಹಾಗಾಗಿ ನಾನು ಮೊದಲು ಚಿಕಿತ್ಸೆಯನ್ನು ನಾನು ದುಡ್ಡು ತಗೊಂಡು ಯಾರಿಗೂ ಕೊಡ್ತಾ ಇರಲಿಲ್ಲ, ಸಲಹೆಗಳನ್ನು ಮಾತ್ರ ಕೊಡ್ತಾಯಿದ್ದೆ. ಈಗಲೂ ಕೂಡ ಯಾರಾದರೂ ಕರೆ ಮಾಡಿದ್ರೆ ಫೋನ್ನಲ್ಲೇ ಸಲಹೆ ಹೇಳ್ತೀನಿ. ಯಾವುದು ಹಣನೂ ಏನೂ ತಗೊಳ್ಳೋದಿಲ್ಲ, ಔಷಧಿನೂ ಕೊಡೋದಿಲ್ಲ, ಸಲಹೆಗಳನ್ನು ಮಾತ್ರ ಹೇಳ್ತೀನಿ. ಇವತ್ತು ಆಯುಷ್ ಟಿವಿನವ್ರು ಬಂದು ನನ್ನನ್ನು ಸಂದರ್ಶನ ಮಾಡಿ ಕೆಲವು ಸಲಹೆಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು.